ಕನ್ನಡದ ಕುವರನು ನಾನೇ. ಆ ಸಾಂಗ್ಗೆ ಪ್ರತಿ ಶೋನಲ್ಲೂ ಕಾಸಿನ ಸುರಿಮಳೆ. ಮಾಲಾಶ್ರೀ ಅವರು 5 ವರ್ಷಗಳ ನಂತರ ಮತ್ತೊಮ್ಮೆ ಶಿವಣ್ಣನಿಗೆ ನಾಯಕಿಯಾಗಿ ಅಭಿನಯವನ್ನು ಮಾಡ್ತಿರ್ತಾರೆ. ಅದು ನಮ್ಮ ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ ಕಂಟಿನ್ಯೂ 5 ವಾರ ಹೌಸ್ಫುಲ್ ಆಗುತ್ತೆ. ಆ ಮಟ್ಟಿಗೆ ಕ್ರೌಡು. ಸಿನಿಮಾ ರಿಲೀಸ್ ಆಗೋದು 4 ದಿನ ಮುಂಚಿತವಾಗಿಯೇ ಚಿತ್ರಮಂದಿರಗಳಲ್ಲಿ ಸ್ಟಾರ್ಗಳನ್ನು ಕಟ್ಟೋದು, ಬ್ಯಾನರ್ಗಳನ್ನು ಕಟ್ಟೋದು, ಈ ರೀತಿ ಹಬ್ಬದ ವಾತಾವರಣ ಶುರು ಆಗಿಬಿಡುತ್ತೆ. ಅಣ್ಣವರ ಸಿನಿಮಾ ಮತ್ತು ಶಿವಣ್ಣನ ಸಿನಿಮಾಗಳನ್ನೇ ತಗೊಂಡು ಸಾಹಿತ್ಯವನ್ನು ಬರೆದಿರ್ತಾರೆ. ಗಡಿಬಿಡಿ ಅಳಿಯ ಇದು ಶಿವಣ್ಣ ಅಭಿನಯದ 21ನೇ ಸಿನಿಮಾ. ಈ ಸಿನಿಮಾ 1995 ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಗಡಿಬಿಡಿ ಅಳಿಯ ಸಿನಿಮಾ ರಿಲೀಸ್ಗೂ ಮುಂಚೆ ಸಾಕಷ್ಟು ವಿಚಾರಗಳಿಂದ ಚರ್ಚೆ ಆಗಿರುತ್ತೆ. ಒಂದು, ಶಿವಣ್ಣ ಮತ್ತು ಸಾಯಿ ಪ್ರಕಾಶ್ ಕಾಂಬಿನೇಷನ್ನ ಮೊದಲ ಸಿನಿಮಾ. ಮತ್ತೊಂದು, ಮಾಲಾಶ್ರೀ ಅವರು 5 ವರ್ಷಗಳ ನಂತರ ಮತ್ತೊಮ್ಮೆ ಶಿವಣ್ಣನಿಗೆ ನಾಯಕಿಯಾಗಿ ಅಭಿನಯವನ್ನು ಮಾಡ್ತಿರ್ತಾರೆ. ಮತ್ತು ಆ ಸಿನಿಮಾದಲ್ಲಿ 2 ನಾಯಕಿಯರು, ಮೋಹಿನಿ ಮತ್ತು ಮಾಲಾಶ್ರೀ. ಮತ್ತೊಂದು ವಿಚಾರ, ಜಯಮಾಲಾ ಅವರು ಹಲವು ದಿನಗಳ ಬಳಿಕ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿರ್ತಾರೆ. ಅದು ಶಿವಣ್ಣನ ಅತ್ತೆಯಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಕಾರಣಗಳಿಂದ ಗಡಿಬಿಡಿ ಅಳಿಯ ಸಿನಿಮಾ ರಿಲೀಸ್ಗೂ ಮುಂಚೆನೇ ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡುತ್ತೆ. ಸಿನಿಮಾ ಶುರು ಆಗುವಾಗಲೇ ಇದು ತೆಲುಗಿನ ಮುಠಾ ಮೇಸ್ತ್ರಿ ರೀತಿ ಸಿನಿಮಾ ಬರುತ್ತೆ ಅಂತ ಒಂದು ಚರ್ಚೆ ಆಗ್ಬಿಟ್ಟಿರುತ್ತೆ. ಆಗ ಮುಠಾ ಮೇಸ್ತ್ರಿ ಸಿನಿಮಾ ಗ್ರ್ಯಾಂಡ್ ಸಕ್ಸಸ್ ಆಗಿರುತ್ತೆ. ಆ ಸಿನಿಮಾದ ರೀತಿಯಲ್ಲೇ ಸಾಯಿ ಪ್ರಕಾಶ್ ಗಡಿಬಿಡಿ ಅಳಿಯ ಸಿನಿಮಾವನ್ನು ತೆಗಿತಾ ಇದ್ದಾರೆ. ಮತ್ತು ಮುಠಾ ಮೇಸ್ತ್ರಿ ಸಿನಿಮಾದ ಮ್ಯೂಸಿಕ್ ಕೂಡ ಕೋಟಿಯವರು, ಈ ಸಿನಿಮಾಗೂ ಕೂಡ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾರೆ. ಹೀಗಾಗಿ ಆ ಸಿನಿಮಾದ ಬಗ್ಗೆ ತುಂಬಾ ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಮತ್ತು ಅದರಲ್ಲಿ ಅಣ್ಣವರು ಒಂದು ಹಾಡನ್ನು ಹಾಡ್ತಾ ಇರ್ತಾರೆ. ಅದು ಕೂಡ ಆ ಸಿನಿಮಾದ ತೂಕವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಆ ಸಿನಿಮಾದ ಶೂಟಿಂಗಿಗೆ ಚಾಲನೆ ಕೊಟ್ಟವರು ಕೂಡ ಅಣ್ಣವರೇ. ಈ ಎಲ್ಲ ಕಾರಣಗಳಿಂದ ಗಡಿಬಿಡಿ ಅಳಿಯ ಸಿನಿಮಾ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಶುರುವಾಗುತ್ತೆ. ಶೂಟಿಂಗ್ ನಡಿಬೇಕಾದ್ರೆ ಒಂದೊಂದು ಹಾಡಿನ ಬಗ್ಗೆ ಮತ್ತು ಆ ಸಿನಿಮಾದ ಸಾಹಸ ಫೈಟಿಂಗ್ಗಳ ಬಗ್ಗೆ ಪತ್ರಿಕೆಗಳಲ್ಲಿ ಸುದ್ದಿ ಆಗ್ತಾ ಇರುತ್ತೆ. ಅದು ಅಭಿಮಾನಿಗಳ ಸುದ್ದಿಯನ್ನು ಓದಿ ಏನು ಈ ಸಿನಿಮಾ ಇಷ್ಟು ಸಖತ್ತಾಗಿ ಬರ್ತಾಯಿದ್ದಿಲ್ಲ ಶಿವಣ್ಣಂದು ಅಂತೆಲ್ಲ ಚರ್ಚೆ. ಮತ್ತು ಶಿವಣ್ಣ ಅದರಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಮತ್ತು ಅವರಿಗೆ ಮುಖದ ಮೇಲೆ ಮೀಸೆ ಬಂದಿರುತ್ತೆ. ಸಿನಿಮಾ ಬಿಟ್ಟರೆ ಮೀಸೆ ಬಿಟ್ಟು ಆ್ಯಕ್ಟ್ ಮಾಡಿದಂತಹ ಸಿನಿಮಾ ಗಡಿಬಿಡಿ ಅಳಿಯ. ಆ್ಯಕ್ಷನ್ ಮೂವಿ ಮತ್ತು ಕಾಮಿಡಿ ಅಂಥೇಳಿ ಅಭಿಮಾನಿಗಳಿಗೆ ಆ ಸಿನಿಮಾ ನೋಡಬೇಕು ಅನ್ನೋ ಒಂದು ಕುತೂಹಲ. ಆ ಸಿನಿಮಾ ರಿಲೀಸ್ಗೂ ಮುಂಚೆ ಕ್ಯಾಸೆಟ್ ಬಿಡುಗಡೆ ಆಗುತ್ತೆ. ಆ ಹಾಡುಗಳನ್ನು ಕೇಳಿದಂಥ ಅಭಿಮಾನಿಗಳು ಫಿದಾ ಆಗೋಗ್ತಾರೆ. 6 ಅದ್ಭುತ ಹಾಡುಗಳು, 6 ಹಾಡುಗಳನ್ನು ಕೂಡ RN ಜೈಗೋಪಾಲ್ ಅವರು ಸಾಹಿತ್ಯವನ್ನು ಬರೆದಿರ್ತಾರೆ. ಕೋಟಿಯವರು ಅದ್ಭುತವಾದ ಸಂಗೀತವನ್ನು ಕೊಟ್ಟಿರ್ತಾರೆ. ಮತ್ತು ಅಣ್ಣವರ ಒಂದು ಸಾಂಗನ್ನು ಕೇಳಿ ಅಭಿಮಾನಿಗಳು ಯಾವಾಗ ಸಿನಿಮಾವನ್ನು ಕಣ್ಣು ತುಂಬ್ಕೋತೀವೋ ಅನ್ನೋ ಒಂದು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಅಂತಹ ಅದ್ಭುತ ಹಾಡುಗಳನ್ನು ಕೊಟ್ಟಿರ್ತಾರೆ. ಅಣ್ಣವರ ಹಾಡು, ಕನ್ನಡದ ಬಗ್ಗೆ ಆಡಿರುವಂಥ ಹಾಡು. ಆ ಹಾಡಲ್ಲಿ ಅಣ್ಣವರ ಸಿನಿಮಾ ಮತ್ತು ಶಿವಣ್ಣನ ಸಿನಿಮಾಗಳನ್ನೇ ತಗೊಂಡು ಸಾಹಿತ್ಯವನ್ನು ಬರೆದಿರ್ತಾರೆ RN ಜೈಗೋಪಾಲ್. ಅದು ಅಭಿಮಾನಿಗಳಿಗೆ ತುಂಬ ಇಷ್ಟ ಆಗ್ಬಿಡೋದು. ಆ ಹಾಡನ್ನ ಕೇಳ್ತಿದ್ದಾಗಿನೇ ಆ ಹಾಡಿಗೋಸ್ಕರನೇ ಆ ಸಿನಿಮಾ ನೋಡಬೇಕು ಅನ್ನೋ ಒಂದು ಕುತೂಹಲ ಶುರು ಆಗಿಬಿಡುತ್ತೆ. ಮತ್ತು ಮಾಲಾಶ್ರೀ ಅವರು 5 ವರ್ಷಗಳ ಬಳಿಕ ಶಿವಣ್ಣನ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇರೋದು ಕೂಡ ಆ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ. ಸಿನಿಮಾ ರಿಲೀಸ್ ಆಗುತ್ತೆ. ಅದನ್ನು ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಶಾಂತಲಾ ಸರಸ್ವತಿ, ಬೆಂಗಳೂರಿನಲ್ಲಿ ಕಪಾಲಿ ಮೇಯ್ನ್ ಥಿಯೇಟ್ರು. ಸಿನಿಮಾ ರಿಲೀಸ್ಗೆ 1 ವಾರ ಇದೇನೋ ನಾವೇ ಜೋಗಿ ಸಿನಿಮಾದಲ್ಲಿ ಕ್ರೇಜ್ ನೋಡಿದ್ವು, ಅದೇ ರೀತಿ ಕ್ರೇಜನ್ನು ನಾವು ಗಡಿಬಿಡಿ ಅಳಿಯ ಸಿನಿಮಾದಲ್ಲಿ ನೋಡಿದ್ವಿ. ಆ ಥರ ಕ್ರೇಜು ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಬಹುದೊಡ್ಡ ಕಟೌಟನ್ನು ನಿಲ್ಲಿಸಿರ್ತಾರೆ. ಬ್ಯಾನರು ಕೂಡ ದೊಡ್ಡ ಮಟ್ಟದಲ್ಲಿ ಹಾಕಿರ್ತಾರೆ. ವುಡ್ಲ್ಯಾಂಡ್ಸು, ಬೆಂಗಳೂರು, ಕಪಾಲಿ ಎಲ್ಲ ಕಡೆಯೂ ಕೂಡ ಅತಿ ಎತ್ತರದ ಕಟೌಟು. ಸಿನಿಮಾ ರಿಲೀಸ್ ಆಗೋದು 4 ದಿನ ಮುಂಚಿತವಾಗಿಯೇ ಚಿತ್ರಮಂದಿರಗಳಲ್ಲಿ ಸ್ಟಾರ್ಗಳನ್ನು ಕಟ್ಟೋದು, ಬ್ಯಾನರ್ಗಳನ್ನು ಕಟ್ಟೋದು, ಈ ರೀತಿ ಹಬ್ಬದ ವಾತಾವರಣ ಶುರು ಆಗಿಬಿಡುತ್ತೆ. ಯಾಕಂದರೆ ಆ ಸಿನಿಮಾದ ಹಾಡುಗಳು ಸೂಪರಾಗಿ ಬಂದುಬಿಟ್ಟಿರ್ತದೆ. ಶಿವಣ್ಣ 2 ಡಿಫ್ರೆಂಟ್ ಶೇಡ್ನಲ್ಲಿ ಮಾಡ್ತಾಯಿದ್ದಾರೆ ಅಂತ ಸಿನಿಮಾದಲ್ಲಿ ಸುದ್ದಿ. ಆವಾಗ ಅವ್ರು ಇನ್ನೂ ಆ ಸಿನಿಮಾದಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಶಿವಣ್ಣ ಒಬ್ಬರೇ ಮಾಡ್ತಾ ಇರೋದು, ಸಿಂಗಲ್ ಆ್ಯಕ್ಟಿಂಗ್ ಇದರಲ್ಲಿ, ಡಬಲ್ ಆ್ಯಕ್ಟಿಂಗ್ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಶಿವಣ್ಣ 2 ಗೆಟಪ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಒಂದು ಟ್ಯಾಕ್ಸಿ ಡ್ರೈವರ್ ಆಗಿ, ಮತ್ತೊಂದು ಶೂಟ್ ಹಾಕ್ಕೊಂಡು ಫಾರಿನ್ ರಿಟರ್ನ್ ಆಗಿ ಬಂದಿರುವಂಥ ಒಂದು ಪಾತ್ರ. ಈ ಎಲ್ಲ ಕಾರಣಗಳಿಂದ ಏನಿರ್ಬೋದು ಸಿನಿಮಾ ಅಂತ ಕುತೂಹಲ. ಅದು ತೆಲುಗು ಸಿನಿಮಾದ ರೀಮೇಕ್ ಆಗಿರುತ್ತೆ. ಆದರೆ ಪೂರ್ತಿ ಅದೇ ರೀತಿ ತೆಗೆದಿರೋದಿಲ್ಲ. ಚಿತ್ರಕಥೆಯಲ್ಲಿ ಮಹತ್ತರ ಬದಲಾವಣೆಯನ್ನು ಮಾಡಿರ್ತಾರೆ ಸಾಯಿ ಪ್ರಕಾಶ್ ಅವರು. ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್. ಕತೆ ಮಾತ್ರ ಒಂದೇ ರೀತಿ ಇರುತ್ತೆ, ಆದರೆ ಚಿತ್ರಕಥೆ ಮಾತ್ರ ಬಹಳನೇ ಡಿಫ್ರೆನ್ಸ್ ಆಗಿರುತ್ತೆ. ರಿಲೀಸ್ ಆದ ದಿನದಿಂದನೇ ಭರ್ಜರಿ ಓಪನಿಂಗು. ಅದು ನಮ್ಮ ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ ಕಂಟಿನ್ಯೂ 5 ವಾರ ಶೋ ಹೌಸ್ಫುಲ್ ಆಗುತ್ತೆ. ಆ ಮಟ್ಟಿಗೆ ಕ್ರೌಡು. ದಿನ ಬೆಳಗ್ಗೆ ಮಾರ್ನಿಂಗ್ ಶೋ ಮುಗೀತಿದ್ದಾಗೇ ಮ್ಯಾಟ್ನಿ ಫಸ್ಟ್ ಶೋ ಟಿಕೆಟ್ ಕೊಟ್ಬಿಡೋರು 11 ಗಂಟೆಗೆ, ಮತ್ತು 2 ಗಂಟೆಗೆ ಸೆಕೆಂಡ್ ಶೋ ಟಿಕೆಟ್ ಕೊಟ್ಬಿಡೋರು. ಆ ರೀತಿ ಕ್ರೌಡೆಡ್ ಹೌಸ್ಫುಲ್ ಆಗುತ್ತೆ. ಆ ಸಿನಿಮಾದಲ್ಲಿ ಆ ಮೊದಲನೇ ಹಾಡು ಕನ್ನಡದ ಕುವರನು ನಾನೇ, ಆ ಸಾಂಗ್ಗೆ
ಪ್ರತಿ ಶೋನಲ್ಲೂ ಕಾಸಿನ ಸುರಿಮಳೆ. ಎಂಜಾಯ್ ಮಾಡ್ಕೊಂಡು ಆ ಸಿನಿಮಾವನ್ನು ನೋಡ್ತಾ ಇದ್ರು. ಬರೀ ಅದೊಂದೇ ಹಾಡಲ್ಲ, 6 ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಿರ್ತಾರೆ. ಆ 6 ಹಾಡುಗಳನ್ನು ಕೇಳಿದಂಥ ಪ್ರೇಕ್ಷಕರು ಹಾಡುಗಳಿಗೋಸ್ಕರನೇ ಪದೇ ಪದೇ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಮತ್ತು ಜೈಮಾಲ ಅವರು ಅದ್ಭುತವಾದ ಅಭಿನಯವನ್ನು ಮಾಡಿರ್ತಾರೆ. ಅವರು ಹೆಚ್ಚಾಗಿ ಗಂಭೀರವಾದ ಪಾತ್ರಗಳಲ್ಲೇ ಕಾಣಿಸ್ಕೊತಾ ಇದೆ ಹೆಚ್ಚು. ಆದರೆ ಈ ಸಿನಿಮಾದಲ್ಲಿ ಫುಲ್ಲು ಕಾಮಿಡಿ ರೀತಿನೆಲ್ಲ ಆ್ಯಕ್ಟಿಂಗ್ ಮಾಡಿರ್ತಾರೆ. ಅದು ಕೂಡ ಅಭಿಮಾನಿಗಳಿಗೆ ಇಷ್ಟ ಆಗ್ಬಿಡುತ್ತೆ. ಅವರು ಶಿವಣ್ಣನ ಅತ್ತೆಯಾಗಿ ಮಾಡಿರೋದು, ಶಿವಣ್ಣ ಅವ್ರ ಅಳಿನಾಗಿ ಅವ್ರಿಗೆ ಆಟ ಆಡಿಸೋದು, ಆ್ಯಕ್ಟಿಂಗ್ ಮಾಡಿರುವಂಥ ರೀತಿ ಎಷ್ಟು ಕಚಗಳು ಹಿಡಿಯುತ್ತೆ ಅಂದರೆ ಆ ಸಿನಿಮಾದಲ್ಲಿ ನೋಡ್ತಾ ಇದ್ದರೆ ಆ ಸಿನಿಮಾದ ಕಾಮಿಡಿ, ಆ ಸಿನಿಮಾದ ಸಾಂಗ್ಸು ಮತ್ತು ಶಿವಣ್ಣನ ಫೈಟಿಂಗ್ಗೋಸ್ಕರನೇ ಸಿನಿಮಾವನ್ನು ಪದೇ ಪದೇ ವೀಕ್ಷಣೆ ಮಾಡ್ತಾರೆ ಅಭಿಮಾನಿಗಳು. ಆ ಸಿನಿಮಾದಲ್ಲಿ ಮತ್ತಿಬ್ಬರು ಹೆಸರು ಮಾಡಿದವರು ಅಂದರೆ ದೊಡ್ಡಣ್ಣ ಮತ್ತು ಟೆನ್ನಿಸ್ ಕೃಷ್ಣ. ಅವರಿಬ್ಬರು ಆ ರೀತಿಯೂ ಕಾಮಿಡಿ ಮಾಡ್ತಾರೆ ಅನ್ನೋದನ್ನು ಆ ಸಿನಿಮಾದಲ್ಲಿ ಸಾಯಿ ಪ್ರಕಾಶ್ ಅವರು ಭಾಳ ಅಚ್ಚುಕಟ್ಟಾಗಿ ತೋರಿಸಿರ್ತಾರೆ. ಅವರಿಬ್ಬರು ಕಾಮಿಡಿ ಕೂಡ ಪ್ರೇಕ್ಷಕರನ್ನು ಕಚಗಳು ಹಿಡಿಯುತ್ತೆ. ಆ ಸಿನಿಮಾದಲ್ಲಿ ಶಿವಣ್ಣನ ಆ್ಯಕ್ಟಿಂಗು, ಶಿವಣ್ಣನ ಡ್ಯಾನ್ಸು, ಸಾಂಗ್ಸು ನೋಡಬೇಕು ಅಂತ ಎಷ್ಟು ಜನ ತವಕದಲ್ಲಿರ್ತಾಯಿದ್ರು. ಟೆನ್ನಿಸ್ ಕೃಷ್ಣ ಮತ್ತು ದೊಡ್ಡಣ್ಣನವರ ಹಾಸ್ಯ ದೃಶ್ಯಗಳನ್ನು ನೋಡಬೇಕು ಅಂತಲೂ ಕೂಡ ಸಿನಿಮಾವನ್ನು ನೋಡ್ತಾರೆ. ದೊಡ್ಡಣ್ಣ ಆ ಸಿನಿಮಾದಲ್ಲಿ ನಾನು ಈ ರೀತಿಯೂ ಕಾಮಿಡಿ ಮಾಡಬಲ್ಲೆ ಅನ್ನೋದನ್ನು ತೋರಿಸ್ತಾರೆ. ಅದಾದ ನಂತರ ಅವರು ಮತ್ತೆ ಸೂರ್ಯವಂಶದಲ್ಲಿ ಆ ರೀತಿ ಕಾಮಿಡಿ ರೋಲನ್ನು ಮಾಡಿ ಅಭಿಮಾನಿಗಳಿಂದ ಸೈ ಅನ್ನಿಸ್ಕೋತಾರೆ. ಮತ್ತು ಗಡಿಬಿಡಿ ಅಳಿಯ ಸಿನಿಮಾದ ಫೈಟಿಂಗ್ ಬಗ್ಗೆ ಹೇಳಲೇಬೇಕು. ಅದರಲ್ಲಿ 2 ಫೈಟಿಂಗ್ ಇದೆ. ಒಂದು ಅವರ ಶಿವಣ್ಣ ಅವರ ಬಾಡಿನ ಟಚ್ ಮಾಡಿಸ್ಕೊಳ್ಳದೆ ಆಡುವಂಥ ಫೈಟಿಂಗು, ಮತ್ತೊಂದು ನೆಲದ ಮೇಲೆ ಕಾಲಿಡದೇನೆ ಮಾಡುವಂಥ ಫೈಟಿಂಗು. ಈ 2 ಫೈಟಿಂಗ್ ಅಂತೂ ಅಭಿಮಾನಿಗಳಿಗೆ ಯಾವ ರೀತಿ ಖುಷಿ ಕೊಟ್ಬಿಡುತ್ತೆ ಅಂದರೆ ಆ 2 ಫೈಟಿಂಗ್ನಲ್ಲಿ ವಿಜಲ್ಲು ಕಾಸಿನ ಸುರಿಮಳೆಯನ್ನು ಸುರಿಸ್ತಾ 2 ಫೈಟಿಂಗ್ಗಳನ್ನು ಕಣ್ತುಂಬ್ಕೊತಾಯಿದ್ರು. ಶಿವಣ್ಣ ಅದ್ಭುತವಾಗಿದೆಯಪ್ಪ ಫೈಟಿಂಗು, ಮೈ ಟಚ್ ಮಾಡಿಸ್ಕೊಳ್ಳದೆ ಫೈಟಿಂಗ್ ಆಡ್ತಾರೆ, ಏನು ಸಖತ್ತಾಗಿದೆ ಫೈಟಿಂಗು ಅಂತ ಆ ಫೈಟಿಂಗ್ಗಳ ಬಗ್ಗೆ ಹೊಗಳೋದು. ಶಿವಣ್ಣ ಬರೀ ಡ್ಯಾನ್ಸ್ ಅಲ್ಲ, ಫೈಟಿಂಗು ಕೂಡ ಅದ್ಭುತವಾಗಿ ಮಾಡ್ತಾರೆ ಕಣಪ್ಪ ಅಂತೇಳಿ ಆ ಸಿನಿಮಾದ ಫೈಟಿಂಗ್ಗಳು ಕೂಡ ಆಗ ಬಹಳನೇ ಚರ್ಚೆ ಆಗಿರುತ್ತೆ. ಅದು ಬೆಂಗಳೂರು ಕಪಾಲಿ ಮತ್ತು ಮೈಸೂರು ವುಡ್ಲ್ಯಾಂಡ್ಸಲ್ಲಿ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. ನಾನು ಹೇಳಿದಾಗೆ ಮೈಸೂರು ವುಡ್ಲ್ಯಾಂಡ್ಸಲ್ಲಿ ಕಂಟಿನ್ಯೂ 5 ವಾರ ಎಲ್ಲ ಶೋಗಳು ಫುಲ್ ಆಗುತ್ತೆ. ಆ ಥರ ಸಿನಿಮಾ ಕ್ರಿಯೇಟ್ ಮಾಡಿತ್ತು, ಆ ರೀತಿ ಕಲೆಕ್ಷನ್ ಮಾಡುತ್ತೆ. ಸಾಯಿ ಪ್ರಕಾಶ್ ಮತ್ತು ಶಿವಣ್ಣ ಕಾಂಬಿನೇಷನ್ನ ಮೊದಲನೇ ಸಿನಿಮಾ ಅದ್ಭುತ ಯಶಸ್ಸನ್ನು ಕಾಣುತ್ತೆ. 1995ರಲ್ಲಿ ಶಿವಣ್ಣ 2 ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಒಂದು ಗಡಿಬಿಡಿ ಅಳಿಯ, ಮತ್ತೊಂದು ಓಂ. ಈ 2 ಸಿನಿಮಾಗಳು 2 ಸಿನಿಮಾದಲ್ಲೂ ಕೂಡ ಡಿಫ್ರೆಂಟ್ ಶೇಡ್ನಲ್ಲಿ ಮಾಡಿರ್ತಾರೆ. ಗಡಿಬಿಡಿ ಅಳಿಯ ಸಿನಿಮಾದಲ್ಲಿ ಕಾಮಿಡಿಯಾಗಿ ಮಾಡಿರ್ತಾರೆ ಶಿವಣ್ಣ. ಓಂ ಸಿನಿಮಾದಲ್ಲಿ ಅಂಡರ್ವರ್ಲ್ಡ್ ಡಾನ್ ಆಗಿ ಅಭಿನಯವನ್ನು ಮಾಡಿರ್ತಾರೆ. ಮತ್ತು ಅದೇ ವರ್ಷ ರಿಲೀಸ್ ಆದಂತಹ ದೊರೆ, ಇದು ಕೂಡ ಶಿವಣ್ಣನ ವೃತ್ತಿ ಜೀವನದ ಅಪರೂಪದ ಸಿನಿಮಾ ಅಂತ ಹೇಳ್ಬೋದು. ಅದರಲ್ಲಿ ಅದ್ಭುತವಾದ ಆ್ಯಕ್ಟಿಂಗನ್ನು ಮಾಡಿರ್ತಾರೆ. ಆದರೆ ಅದು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟು ಹೆಸರು ಮಾಡೋದಿಲ್ಲ, ಆದರೆ ಪ್ರಶಸ್ತಿಗಳನ್ನು ಪಡೆಯುತ್ತೆ. 95ರಲ್ಲಿ ಶಿವಣ್ಣನ ಗಡಿಬಿಡಿ ಅಳಿಯ ಮತ್ತು ಓಂ 2 ಕೂಡ ಸೂಪರ್ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ.